ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ ನಿಮ್ಗ ಇದೇನ ಟಾಪ್ ತೋರ್ಸಾಕತ್ತೀನಿಲ್ಲ. ಈ ಟಾಪ್ ಹಾಕಾಕ ತೆಗಿಯಾಕ ಸ್ವಲ್ಪ ತ್ರಾಸ ಆಗ್ತಿತ್ತಂತವ್ರಿಗೆ, ಸಣ್ಣ ಮಗು ಆಗಿರೋದ್ರಿಂದ. ಅದಕ್ಕೆ ಇದಕ್ಕೆ ಬ್ಯಾಕ್ ಒಂದು ಹುಕ್ಸ್ ಮಾಡಿಕೊಡ್ರಿ ಅಂತ ವಾಪಸ್ ಕೊಟ್ಟಾರ ನನಗ. ಆ ತರ ಕೊಟ್ಟಾಗ ಪೂರ್ತಿ ರೆಡಿಯಾಗೆ ಡ್ರೆಸ್ ರೆಡಿಯಾಗೆ ಬ್ಯಾಕ್ ಹುಕ್ಸ್ ಅಥವಾ ಜಿಪ್ ಹತ್ ಕೊಟ್ಟಾಗ ಯಾವ ರೀತಿ ರೆಡಿ ಮಾಡ್ಕೋದು ಅನ್ನೋದು ನೋಡೋಣ ಬರ್ರಿ ಈಗ. ಮೊದ್ಲಿಗೆನ ಬ್ಯಾಕ್ ನಮ್ಗೆ ಎಷ್ಟು ಹುಕ್ ಬೇಕು ಅನ್ನೋದು ನೋಡುನು. ಒಂದೆರಡು ಪಟ್ಟಿ ತಗೊಳ್ನು ಫಸ್ಟ್. ಅದ ಬಟ್ಟೆ ಇದ್ರೆ ತಗೋರಿ, ಇಲ್ಲ ಅಂದ್ರ ಬ್ಯಾರೆ ಬಟ್ಟೆ ಅದು ಮ್ಯಾಚ್ ಆಗೋಂಗಿದ್ರು ತಗೋರಿ. ನಂಗೆ ಅದ ಬಟ್ಟೆ ಸಿಕ್ಕತಿ. ಈಗ ನಾನು ಎಷ್ಟು ಇಂಚ್ ಅಂತ ಹೇಳಿ ಪ್ಲಾನ್ ಮಾಡ್ಕೊಳಕತ್ತೀನಿ, ನೋಡ್ಕೊಳಕತ್ತೀನಿ ಎಷ್ಟೆಷ್ಟು ಇಂಚ್ ಅಂತ ಹೇಳಿ. ಇಲ್ಲಿಂದ ನಮ್ಗೊಂದ 3.5 ಇಂಚ್ ಬೇಕು ನಮ್ಗೆ ಓಪನ್. 3.5 ಇಂಚ್ ಅಂದ್ರ ನಾ ಈ ಬಟ್ಟೆ ಒಂದ್ 5 ಇಂಚ್ ವರೆಗೂ ನಾನು ಕಟ್ ಮಾಡ್ಕೋತೀನಿ. ಈಗ ಎಕ್ಸ್ಟ್ರಾ ಬೇಕು ನಮಗ್ ಫೋಲ್ಡ್ ಮಾಡ್ಕೊಳಕ. ಇದೇ ತರ ನಂಗ 2 ಬೇಕಾಕಾವ್ ಪೀಸ್. ಒಂದು 3 ಇಂಚ್ ವರೆಗೂ ಅಗಲ, ಒಂದು 2.5 ಇಂಚ್ ವರೆಗೂ ಅಗಲ ತಗೊಂಡಿನಿ. 2 ಪಟ್ಟಿ ತಗೊಂಡಿನಿ. ಉದ್ದಕ್ಕೆ ಏನೈತಿ ಒಂದ್ 5.5 ಇಂಚ್ ತಗೋರಿ. ಈಗ ಇದಕ್ಕ ನಾವು ಸೈಡ್ ಎಲ್ಲ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ ಫಸ್ಟ್. ಆಮೇಲೆ ಈ ಸೈಡ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ಆಮೇಲೆ ಮ್ಯಾಲ ಕೆಳಗುನು ಸ್ಟಿಚ್ ಮಾಡ್ಕೋಬೇಕು ನಾವು. ನೀಟಂಗ ಇದೇ ತರ ಸ್ಟಿಚ್ ಮಾಡ್ಕೋರಿ. ಮ್ಯಾಲ ಕೆಳಗುನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ತರ ಹುಕ್ಸ್ ಮಾಡ್ಬೇಕಂದಾಗ ಮಾಡಬೇಕಾಕತಿ, ಏನು ಮಾಡಕ್ಕಾಗಿಲ್ಲ. ಯಾಕಂದ್ರೆ ಹಾಕಾಕ ತೆಗಿಯಕ್ ಮಕ್ಳಿಗೆ ಬರಂಗಿಲ್ಲ. ನಾವು ದೊಡ್ಡವ್ರಾದ್ರ ಟಾಪ್ ಹಾಕೊಳ್ಳೋದು ತೆಗಿಯೋದು ಹೆಂಗತ್ ನಮ್ಗೆ ಗೊತ್ತಿರ್ತೈತಿ. ಈಗ ಇದಕ್ಕ ಮೊದಲ್ ಫಸ್ಟಿಗೆ ಮಾರ್ಕ್ ಹಾಕೊಳ್ಳೋಣ ಪೆನ್ನಿಲೆ. ಎಷ್ಟವರೆಗೂ ನಮಗ ಒಂದ್ 3.5 ಇಂಚ್ ಎಷ್ಟು ಬೇಕು ನಿಮಗ್ ನೋಡ್ಕೋರಿ. ನಿಮಗ್ ನೋಡ್ಕೊಂಡು ನೀವು ಹಾಕೋರಿ. ನಾನು ಒಂದ್ 3.5 ಇಂಚ್ ವರೆಗೂ ಹಾಕೋತಾನು. ಮೊದಲ ಒಂದ್ ಸೆಂಟರ್ ಮಾರ್ಕ್ ಹಾಕೋತಾನ ಇದಕ್ಕ. ಆಮೇಲೆ ಒಂದ್ 3.5 ಇಂಚ್ ವರೆಗೂ ಒಂದು ಲೈನ್ ಕೊಡ್ತೀನಿ ಫಸ್ಟ್. ಸೆಂಟರ್ ಲೈನ್ ಹಾಕೋತಾನ ಫಸ್ಟ್. ಎಷ್ಟು ಬೇಕಂತ ನೋಡ್ಕೋರಿ. ನೋಡ್ಕೊಂಡ ನೀಟಂಗ ಅದನ್ನ ಉಲ್ಟಾ ಇಟ್ಕೊಂಡು ಹಾಕೋಬೇಕು. ಆಕ್ಚುಲಿ ನಾವು ಅದೇನ್ ಫೋಲ್ಡ್ ಮಾಡಿರ್ತೀವಲ್ಲ ಆ ಕಡೆನ ಹಾಕೊಳ್ಳೋಣ. ಎಷ್ಟು ಬೇಕು ನೋಡ್ಕೊಂಡ ಹಾಕೋರಿ ಕರೆಕ್ಟಾಗಿ. ನೀವು ಒಂದೊಂದು ಹೊಸ ಎಕ್ಸ್ಪೆರಿಮೆಂಟ್ ಬರ್ತಾವಲ್ಲ ನನಗೂನು, ನಾನು ನೋಡೇನ ಮಾಡ್ತಿರ್ತಾನು. ನಾ ಕಲ್ಕೊಂಡ ನಿಮ್ಗೆ ಕಲಿಸ್ತಿರ್ತನ ಅಷ್ಟ. ಈ ತರ ಸೈಡಿಗೂ ಒಂದೊಂದು ಸೆಂಟಿಮೀಟರ್ ಇರ್ತಾವಲ್ಲ, ಅವು ಒಂದೊಂದು ಸೆಂಟಿಮೀಟರ್ ಮಾರ್ಕ್ ಹಾಕೋರಿ. ಮತ್ತ ಸೆಂಟರ್ ಒಂದ್ ಹಾಕೊಂಡ್ರಲ್ಲ ನೀವು, ಅದ್ರ ಸೈಡಿಗೆ 1 ಸೆಂಟಿಮೀಟರ್ಕ, ಈ ಸೈಡಿಗೆ 1 ಸೆಂಟಿಮೀಟರ್ಕ 2 ಮಾರ್ಕ್ ಹಾಕೋರಿ. ಮತ್ತ ಮಾರ್ಕ್ ಹಾಕೊಂಡ ಈ ತರ ಕರೆಕ್ಟಾಗಿ ನೋಡ್ಕೋರಿ. ನಿಮಗೆ ಸ್ಟಿಚ್ ಹಾಕಾಕ ಕಾಣಿಸುವಂಗ ಹಾಕೋರಿ. ನಿಮಗೆ ತೋರ್ಸಾಕ್ತೇನಿಲ್ಲ. ಈಗ 3 ಮಾರ್ಕ್ ಕಾಣ್ತಾ ಇಲ್ಲ ನಿಮ್ಗ. ನಡುವಿನ ಮಾರ್ಕಿಗೆ ಬಿಟ್ಟ ನಾವು ಈ ಕಡೆ ಮಾರ್ಕಿಗೆ ಸ್ಟಿಚ್ ಹಾಕೋಬೇಕು ನಾವು. ಈಗ ಮ್ಯಾಲಿಟ್ಟ ಸ್ಟಿಚ್ ಹಾಕೊಳ್ಳೋಣ. ಇದಕ್ಕ ಪಿನ್ ಹಾಕೋಬೇಕು ನಾವು. ಒಳಗೊಂದು ಪೇಪರ್ ಇಟ್ಕೊಂಡ್ ಅಥವಾ ಏನಾರ ನಿಮ್ದು ಆತರ ಒಂದು ಪಾಲಿಂದ ಏನಾರ ರಟ್ ಇದ್ರ ರಟ್ ಇಟ್ಕೊಂಡ ನೀವು ಇದಕ್ಕೆ ಹಾಕೋ. ಸೆಂಟರ್ ನೋಡಿ ಚೆಕ್ ಮಾಡ್ಕೋರಿ ಫಸ್ಟ್. ಸೆಂಟರ್ ನೋಡ್ಕೊಂಡ ಹಾಕೋಬೇಕಾಕತಿ. ಸೈಡ್ ಅದು ಆದ್ರೆ ಮತ್ತಷ್ಟು ಶೇಪ್ ಕೆಟ್ಟ ಬಿಡ್ತೈತಲ್ಲ, ಹಂಗಾಗಿ. ಈಗ ಇದಕ್ಕ ಮಾರ್ಕ್ ಹಾಕೊಳ್ಳೋನು, ಸಾರಿ ಪಿನ್ ಹಾಕೊಳ್ಳೋನು. ಕರೆಕ್ಟಾಗಿ ನೀಟಾಗಿ ಮ್ಯಾಲ ಕರೆಕ್ಟಾಗಿ ಇಟ್ಕೋರಿ. ಸಮಾನಂಗ ಇಟ್ಕೊಂಡ್ ಪಿನ್ ಹಾಕೋರಿ. ಕೆಳಗು ಸೆಂಟರ್ ನೋಡ್ಕೊಂಡ ಕೆಳಗು ಒಂದು ಪಿನ್ ಹಾಕೋರಿ. ಈಗ ಹಾಕೊಂಡ ಒಳಗಿಂದ ರಟ್ ತೆಗದ ನಾವು ಸ್ಟಿಚ್ ಮಾಡ್ಬೇಕಾಕತಿ. ಈಗ ಯಾವ ಕಡೆ ಅಂದ್ರ ಏನ್ ಮಗ್ಲ ನಾ ಪೆನ್ ಮಾರ್ಕ್ ಹಾಕಿನಿಲ್ಲ, 3 ಮಾರ್ಕ್ ಒಳಗ ಈ ಸೈಡಿಂದು ಮಾರ್ಕಿಗೆನ ನಾವು ಸ್ಟಿಚ್ ಹಾಕೋಬೇಕು. ಫಸ್ಟಿಗೆ ಲಾಕ್ ಮಾಡ್ಕೋರಿ ಹೊಲಿಗಿ. ಸ್ಟಿಚ್ ಲಾಕ್ ಮಾಡ್ಕೊಂಡ ಸ್ಟ್ರೇಟ್ ಹಂಗ್ ಬರ್ರಿ. ಈಗ ಈ ತರ ಹಾಕೊಂಡ ಈಗ ಕ್ರಾಸ್ ಮೇಲೆ ಯಾವ ತರ ನಾ ಮಾರ್ಕ್ ಹಾಕಿನಿ ಅದ ತರನ ಮಾರ್ಕ್ ಮೇಲನ ನೀವು ಸ್ಟಿಚ್ ಹಾಕೋಬೇಕು. ಸ್ಟ್ರೇಟ್ ಹಾಕೋರಿ. ಇಲ್ಲಿನೂ ಮತ್ತ ಫಿನಿಶಿಂಗ್ ಕೊಡ್ಬೇಕಾದ್ರೂ ಲಾಕ್ ಮಾಡ್ಕೋರಿ. ನಿಮಗೆ ಡೀಟೇಲ್ ಆಗಿ ಹೇಳಕತ್ತೀನಿ ನಾನು. ನೀವು ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ರಿ, ಎಲ್ಲಾನು ಅರ್ಥ ಆಕೈತಿ ನಿಮಗ.
ಈಗ ಇದನ್ನ ಕಟಿಂಗ್ ಮಾಡೋನು. ಸ್ಟಿಚ್ ಹಂಗ್ ಬಿದ್ದೈತಿ ಚೆಕ್ ಮಾಡ್ಕೊಂಡ ಕಟಿಂಗ್ ಮಾಡೋನು. ಸೆಂಟರ್ ಏನ್ ಲೈನ್ ಕಾಣಿಸತ್ಲ ನಿಮ್ಗ, ಆ ಸೆಂಟರ್ ಲೈನ್ ಮೇಲೆ ನಾವು ಕಟಿಂಗ್ ಮಾಡ್ಬೇಕು. ಸ್ವಲ್ಪ ಈ ಕಡೆ ಸ್ವಲ್ಪ ಕಚ್ ಹಾಕೋರಿ. ಸ್ಟಿಚಿಂಗ್ ಕಟ್ ಆಗ್ಲಾರ್ದಂಗ ಕಟ್ ಮಾಡ್ಕೋರಿ. ಇವಾಗ ನೀಟಾಗಿ ಹೊಳಸ್ಕೊಂಡ್ಬಿಡು ನಾವು. ಈ ತರ ಹೊಳಸ್ಕೊಂಡ ಇದಕ್ಕೆ ಎಜ್ಜಿಗೆ ನಾವು ಸ್ಟಿಚ್ ಹಾಕೊಳ್ಳೋಣ ನೀಟಂಗ. ಈ ತರ ಫೋಲ್ಡ್ ಮಾಡಿ ಸ್ಟಿಚ್ ನೀಟಂಗ್ ಇದನ್ನ ಸ್ಟಿಚ್ ಹಾಕೊಳ್ಳೋಣ. ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಂಗ ಬೆಲ್ ಐಕನ್ ಕ್ಲಿಕ್ ಮಾಡ್ಕೋರಿ. ಇದೇ ತರ ಯೂಸ್ಫುಲ್ ಆಗುವಂತ ಕಂಟೆಂಟ್ ವಿಡಿಯೋ ಬರ್ತಿರ್ತಾವ ನಿಮಗ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ನನ್ನ ಚಾನಲ್. ಯಾಕಂದ್ರೆ ನಿಮ್ಗ ಕಲಿಯೋರಿಗಂತೂ ಭಾಳ ಹೆಲ್ಪ್ ಆಕತಿ. ನೀಟಂಗ ಡೀಟೇಲ್ ಆಗನ ಕಲಿಸ್ಕೊಡ್ತೀನಿ ನಾನು. ಅರ್ಧ ಮುರ್ಧ ಹೇಳ್ಕೊಡಂಗಿಲ್ಲ, ಪೂರ್ತಿ ಚಂದಂಗನ ಹೇಳ್ಕೊಡ್ತೇನೆ ನಿಮ್ಗ. ನಿಮಗೆ ಏನಾರ ಇನ್ನ ಕಟಿಂಗ್ ಯಾವ್ದಾರ ಬೇಕಾಗಿತ್ತಂದ್ರೂ ಕಮೆಂಟ್ ಮಾಡಿ ಹೇಳ್ರಿ. ಆ ಕಟಿಂಗ್ ಮಾಡಕ್ ಟ್ರೈ ಮಾಡ್ತೇನೆ ನಾನು. ಟ್ರೈ ಮಾಡಾಕೇನ ಕಟ್ ಮಾಡಿ ತೋರಿಸ್ತೇನೆ ನಿಮಗ್ ನಾನು. ಈ ತರ ನೀಟಾಗಿ ಸ್ಟಿಚ್ ಹಾಕೊಂಡ ಉಳಿದಕ್ಕೆ ಏನೈತಿ ಹೆಮ್ಮಿಂಗ್ ಹಾಕೋಬೇಕು, ಕೈಲಿಗೆ ಹಾಕೋಬೇಕು. ಈಗ ಇನ್ನೊಂದ್ ಇದಕ್ಕ ಹುಕ್ಸ್ ಮನಿ ಹಾಕುವಂತ ಪಟ್ಟಿ ಕೊಡ್ಬೇಕು. ಆ ಪಟ್ಟಿ ಹೆಂಗ್ ರೆಡಿ ಮಾಡ್ಕೋದಂತ ಹೇಳಿ ತೋರಿಸ್ತೇನೆ ನಿಮಗ. ಈ ತರ ಒಂದ್ 2 ಇಂಚ್ ಇರುವಂತ ಬಟ್ಟೆ ತಗೋರಿ. ತಗೊಂಡ್ ಮ್ಯಾಲ್ ಫೋಲ್ಡ್ ಮಾಡ್ಕೊರಿ ಫಸ್ಟ್. ಆಮೇಲೆ ಈ ಕಡೆನು ಫೋಲ್ಡ್ ಮಾಡ್ಕೊಂಡ ಅಂಚ್ ಇತ್ತಿದು ಅಂಚ್ ಪೀಸ್ ಇರೋದ್ರಿಂದ ನಾನು 3 ಫೋಲ್ಡ್ ಮಾಡೀನಿ. ಅಂಚ್ ಇರ್ಲಿಲ್ಲ ಅಂದ್ರೆ ಒಂದ್ 2.5 ಇಂಚ್ ತಗೊಂಡ 4 ಫೋಲ್ಡ್ ಮಾಡ್ಕೋರಿ ನೀವು. ಕಸಿಯೋದು ಹೊಲಿತೀವಲ್ಲ ನಾವ್ ಹಿಂಗ ಲಂಗ ಕಸಿಯೋದು ಅದ ತರಾನ ಮ್ಯಾಲ್ ಫೋಲ್ಡ್ ಮಾಡ್ಕೋಬೇಕು. ಫಿನಿಶಿಂಗ್ ಚಂದ ಬರ್ತೈತಿ. ಇವಾಗ ಇದಕ್ಕ ಅಟ್ಯಾಚ್ ಮಾಡೋಣ. ಒಂದ್ ಸೈಡ್ ಚೂರ್ ಕೆಳಗ ಹಾಕೋಬೇಕು ನೀವು. ಇದನ್ನ ಕೆಳಗ್ ಮಾಡ್ಕೊಂಡ ಅಟ್ಯಾಚ್ ಮಾಡ್ಕೋರಿ. ಹುಕ್ಸ್ ಮನಿ ಹಾಕಾಕು ನೀಟ್ ಇರ್ತೈತಿ. ಒಳಗ ನಿಮಗ ಏನಂತ ಒಳಗಿನ ಮೈ ಅದು ಕಾಣಿಸಂಗಿಲ್ಲ ನಿಮಗ. ಹುಕ್ಸ್ ಹಾಕಿದಾಗ ಒಳಗ್ ಕಾಣಿಸ್ತಿರ್ತತ್ಲ, ಹಂಗೇನು ಕಾಣಿಸಂಗಿಲ್ಲ. ಕಂಫರ್ಟೇಬಲ್ ಆಗಿರ್ತೈತಿ. ಈ ತರ ನೀಟಾಗಿ ನೋಡಿ ಹಚ್ಕೋರಿ. ಇದನ್ನ ಒಂದೇ ಸೈಡ್ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಬಂದ್ ಲಾಕ್ ಮಾಡ್ಕೊಂಡ್ ಬಿಡ್ಬೇಕು ಕಂಪಲ್ಸರಿ, ಇಲ್ಲಾಂದ್ರೆ ಕಿತ್ ಹೋಗ್ಬಿಡ್ತೈತದು. ಹಾಕುವಾಗ ತೆಗಿಯುವಾಗ ಡ್ರೆಸ್ ಅಲ್ಲಿ ಹೊಲಗಿ ಸ್ಟಿಚ್ ನೀವು ಲಾಕ್ ಮಾಡ್ಕೊಲಿಲ್ಲ ಅಂದ್ರೆ ಕೀಳ್ತೈತಿ. ನೀಟಂಗ ಲಾಕ್ ಮಾಡ್ಕೊಂಡ್ ಬಿಡ್ರಿ. ಇಲ್ಲಿ ಇಷ್ಟ ಮಾಡಿದ್ರ ಹುಕ್ಸ್ ರೆಡಿ ಇರುವಂತ ಟಾಪಿಗೆ ಯಾವ ರೀತಿ ಹುಕ್ಸ್ ಹಾಕಾಕ ಮಾಡ್ಬೇಕನ್ನೋದು ತೋರ್ಸ್ಕೊಟ್ಟಿನಿ ನಿಮ್ಗ. ಇದು ಯೂಸ್ ಆಗೈತೆ ಅನ್ಕೊಂಡಿನಿ ನಿಮ್ಗ. ಯೂಸ್ ಆದ್ರ ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತೈತಿ. ಅದ ಹೊಸದಾಗಿ ನೋಡೋರ್ ಏನೈತಿ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೋರಿ. ಯಾಕಂದ್ರ ನಾ ಮಾಡುವಂತ ವಿಡಿಯೋ ಎಲ್ಲಾನು ನಿಮ್ಗ ನೋಟಿಫಿಕೇಶನ್ ಫಸ್ಟ್ ನಿಮ್ಗ ಬರ್ತಾವು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸಬ್ಸ್ಕ್ರೈಬ್ ಫ್ರೀ ಇರ್ತೈತಿ. ಆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನಾರ ಆಕತಿ ಅನ್ನೋ ಭಯಾನು ಐತೆ ಒಬ್ಬೊಬ್ರಿಗೆ. ನಾನು ಹುಕ್ಸ್ನು ಹಾಕಿ ತೋರ್ಸಾಕ್ತೀನಿ ನಿಮ್ಗ ಯಾವ ತರ ಹುಕ್ಸ್ ಮಾರ್ಕ್ ಹಾಕೋಬೇಕಂತ ಹೇಳಿ. ಈ ತರ ಹುಕ್ಸ್ ಮಾರ್ಕ್ ಹಾಕೊಂಡ ನೀವು ಹುಕ್ಸ್ ಮನಿ ಮತ್ತ ಹುಕ್ಸ್ನು ಹಾಕೋಬಹುದು. ನಿಮ್ಗೆ ಏನ್ ಬೇಕು ಬಟನ್ ಹತ್ರ ಬಟನ್ ಬೇಕಂದ್ರೆ ಬಟನ್ ಹಚ್ಕೋಬಹುದು. ಯಾವ್ದು ಇಷ್ಟ ನಿಮ್ಗೆ ಅದನ್ನ ಮಾಡ್ಕೋರಿ. ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೊಂಡಿನಿ. ಕೊನೆವರೆಗೂ ನೋಡಿದ್ದಕ್ಕ ಯಾವ ತರ ರೆಡಿ ಇರುವಂತ ಟಾಪಿಗೆ ಯಾವ ರೀತಿ ರೆಡಿ ಮಾಡ್ಕೋಬೇಕನ್ನೋದು ನಿಮ್ಗೆ ಈ ವಿಡಿಯೋದಾಗ ಹೇಳ್ಕೊಟ್ಟಿನಿ. ಒಳಗಿಂದೆಲ್ಲ ನೀಟಂಗ್ ಕಟ್ ಮಾಡ್ಕೊಂಡ ನೀವು ಹೆಮ್ಮಿಂಗ್ ಹಾಕೋಬೇಕಾಕತಿ ಒಳಗೆಲ್ಲ ನೀಟಂಗ. ಇವತ್ತಿನ ವಿಡಿಯೋ ಇಷ್ಟ. ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತಾನೆ ನಾನು. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.